ಗುರುಜಿ, ನೀವಾಗಲೇ ಮಾತಾಡ್ತಾ ಇದ್ರಿ ಆಯಸ್ಸಿನ ಕುರಿತಂತೆ ಒಂದು ಕುತೂಹಲ. ನಾವು ಯಾವಾಗಲೂ ಆಯಸ್ಸು ಅಂತಾಗ ಶಾಸ್ತ್ರಗಳನ್ನು ಕೇಳಿಸಿದಾಗ 60, 70, 80, 90 ಅಂತ ಹೇಳ್ತಾರೆ. ಕೆಲವರು ಹೇಳ್ತಾರೆ ಅದು ಉಸಿರಾಟದ ಮೇಲೆ, ಇಷ್ಟು ಉಸಿರಾಟ ಅಂತ ಹೇಳ್ತಾರೆ. ಹೌದಾ ಅಮ್ಮ? ಅವ್ರು ಹೇಳಿದ ಉಸಿರಾಟ ಇವ್ರು ಇರಲ್ವಲ್ಲ. ಹಾಂ 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 ಈಗ ಕ್ಯಾರೆಟ್ ತಿಂದರೆ ಕಣ್ಣು ಒಳ್ಳೆಯದು ಅಂತ ಹೇಳಿದ್ರು, ಹೌದಾ? ಒಬ್ಬನಿಗೆ ಬೆಳಗ್ಗೆ ಆಯ್ತಣ್ಣ ಸೀನ್ ಶುರುವಾಗತ್ತೆ ಕ್ಯಾರೆಟ್ ತಿಂದರೆ. ಈಗ ಹೇಳಿದ ತಪ್ಪ, ಕೇಳಿಸ್ಕೊಂಡಿದ್ದ ತಪ್ಪ, ಮಾಡಿದ ತಪ್ಪ. ಅಂದರೆ ಯಾವುದೇ ಶಾಸ್ತ್ರ ಹೇಳಿರ್ತಕ್ಕಂಥದ್ದಕ್ಕೆ ಉಪಶಾಸ್ತ್ರ ಅಂತ ಏನಕ್ಕೆ ಹೇಳಿದೆ ಅಂದರೆ, ಶಾಸ್ತ್ರವನ್ನು ಉಪಶಾಸ್ತ್ರವನ್ನಾಗಿ ಹಣ ಮಾಡುವುದಕ್ಕಾಗಿ ಮಾಡಿಕೊಂಡಿರುವ ಒಂದು ಏನು ಹೇಳ್ಬೋದು ಇದಕ್ಕೆ ಅಂದರೆ ಒಂದು ಮಾರ್ಕೆಟಿಂಗ್ ಅಂತ ಹೇಳ್ಬೋದು. ಅದು ಯಾವ ರೂಪರಾಗಿರ್ಬೋದು. ಇಲ್ಲಿ ಸತ್ಯ ಇಷ್ಟೇ, ಒಬ್ಬರಿಗಾದದ್ದನ್ನು ಸೋಮವಾರ ಋತುವಾದರೆ ಸೀತೆ ವನವಾಸೋ ಫಿಕ್ಸು. ಹೆಂಗಾಗತ್ತಿದು? ನಮ್ಮವ್ವ ಅದು ಅಷ್ಟು ಅನುಭವಿಸೋದು, ನಾನು ಅದೇ ಸೋಮವಾರ ಹಿಂಗಾದೆ ಕತೆ ಹೇಳ್ಕೊಂಡು ಎಲ್ರಿಗೂ ಅನುಭವಿಸ್ಬಿಡ್ತಾರೆ. ಸೋಮವಾರ ಆದ ತಕ್ಷಣ ತಪ್ಪು ಅಂತಲ್ಲ, ಎಲ್ಲ ಅಮಾವಾಸ್ಯೆ ತಪ್ಪು ಅಂತಲ್ಲ. ಈಗ ಮನೆ ದೀಪಾವಳಿ ಅಮಾವಾಸ್ಯೆ ಆಯಿತು, ತುಂಬ ಶುಭವಾದದ್ದು. ಪ್ರತಿ ತಿಂಗಳು ಬರುವಾಗೆಲ್ಲ ಸೋಮವಾರನೇ ಅಮಾವಾಸ್ಯೆ ಆಗಲ್ಲ. ಸೋಮವಾರ ಯಾವ ಅಮಾವಾಸ್ಯೆ ಬರುತ್ತೆ ಅವತ್ತು ಮದುವೆ ಮಾಡಿಕೊಂಡ್ರು ತಪ್ಪಿಲ್ಲ. ನಾವೇನು ಮಾಡ್ತೀವಿ, ಹೋದ್ಸಲಾಗ ಅಮಾವಾಸ್ಯೆ ಅಂದರೆ ತಪ್ಪು. ಅಮಾವಾಸ್ಯೆ ಯಾವ ದಿನ ಬಂದರೆ ಒಳ್ಳೆಯದು ಅಂತ ತಿಳ್ಕೊಬೇಕಲ್ಲ. 2 ಲೀಟ್ರ್ ನೀರು ಕುಡೀರಿ, ಸರಿ. ಯಾರು 2 ಲೀಟ್ರ್ ಕುಡಿಬೇಕು, ಎಷ್ಟು ವಯಸ್ಸಿನವ್ರು ಕುಡಿಬೇಕು? ನಿಜ ಅಮ್ಮ, ನಮ್ಮಲ್ಲಿ ಎಷ್ಟು ತಪ್ಪು ಮಾಹಿತಿ ಹೋಗ್ತಾ ಇದೆ ಅಂದರೆ, ಅದಕ್ಕೆ ನಾನು ಸ್ವಶಕ್ತಿ ಪ್ರತಿಯೊಬ್ಬ ಮನುಷ್ಯನಿಗೆ, ಮಕ್ಕಳಿಗೆ ನೀವು ಕಲಿಸಿ. ನೀವು ಹೇಳ್ಕೊಡ್ಬೇಡಿ ಮಕ್ಕಳಿಗೆ, ಈ ಕಡೆ ತಿರ್ಕೋ, ಬಿಳಿದು ಹಾಕೋಬೇಡ, ಚಾಕ್ಲೇಟ್ ತಿನ್ಬೇಡ, ಬಿಡ್ರಿ ಮಗು ಏನು ತಿನ್ನಲಿ. ಆ ಮಗು ರಿಪೇರಿ ಮಾಡಬೇಕಾದದ್ದು ನಿಮ್ಮ ಧರ್ಮ ಏನು ಮಾಡ್ಬೇಕು ಅದು ಮಾಡಿ. ಮಗುಗೆ ರಿಸ್ಟ್ರಿಕ್ಷನ್ ಹಾಕ್ಬೇಡಿ, ಆ ಕಡೆ ನೋಡಬೇಡ, ಈ ಕಡೆ ಹೋಗ್ಬೇಡ, ಆ ಥರ ಮಾಡ್ಕೋಬೇಡ. ಯಾವ ವಿಷಯಕ್ಕೂ ನೀವು ರಿಪೇರಿ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ನಿಮ್ಮ ದೇಹವನ್ನು ಅನುಸರಿಸಿ ಆ ದೇಹದ ಮೇಲೆ ಅಪ್ಲೈ ಮಾಡಕ್ಕೆ ಹೋಗ್ತೀರಾ ನೀವು. ನಾನು ಹಿಂಗೆ ಕುತ್ಕೋತೀನಿ, ನೀನು ಹೆಂಗೆ ಕುತ್ಕೋ, ಅದು ಹಂಗಾಗಲ್ಲ. ಯಾಕೆ ವಿಚಾರ ಅಂದರೆ, ಆ ಮಗುವಿನ ಒಂದು ಪೂರ್ಣ ಸತ್ಯ ನಿಮ್ಗೆ ಅರ್ಥ ಆಗಿರಬೇಕು. ಈ ಮಗು ಕುತ್ಕೊಳ್ಳೋದು ತಪ್ಪು ಮಾಡ್ತಾ ಇದೆಯಾ, ನಿಂತ್ಕೊಳ್ಳೋದು ತಪ್ಪು ಮಾಡ್ತಾ ಇದೆಯಾ, ಊಟ ಮಾಡೋದು ತಪ್ಪು ಮಾಡ್ತಾ ಇದೆಯಾ, ಅದು ಎಲ್ಲಿ ಮಲಗ್ತಾ ಇದೆಯಾ ಅದರ ಭಂಗಿ ತಪ್ಪಾಗಿದೆಯಾ, ನೀವು ಯಾವುದೋ ಒಂದನ್ನು ತಿಳ್ಕೊಂಡು ಮಕ್ಕಳ ಮೇಲೆ ಅಪ್ಲೈ ಮಾಡಕ್ಕೆ ಹೋಗಬಾರ್ದು. ಇಡೀ ಮನುಷ್ಯನ ಆಯಸ್ಸಿರೋದು ಎಲ್ಲಿ ಅಂದ್ರಮ್ಮ, ನಾವು ಫಸ್ಟ್ ತಿಳ್ಕೊಬೇಕು, ಮಲಗೋವರೆಗೂ ದೇಹ ನಿನ್ನದು. ಪ್ರತಿಯೊಬ್ಬರು ತಿಳ್ಕೊಬೇಕು. ನಾವು ಮಲಗೋವರೆಗೂ, ನಿದ್ದೆ ಬರೋವರೆಗೂ ದೇಹ ನಮ್ಮದು, ನಂತರ ಯಾರದು ಅಂತ ಹೇಳ್ಬೋದು. ದೇಹ ನಂತರ ಯಾರ್ದಾಗಿರುತ್ತದು ಇದು ತಿಳ್ಕೊಬೇಕು ಮೊದಲು. ನಮಗೆ ನಿದ್ದೆ ಬಂದು ಮಲಗುವವರೆಗೂ ದೇಹ ನನ್ನದು ಅಷ್ಟೇ. ನಿದ್ದೆ ಬಂದ ನಂತರ ಹೃದಯ ತನ್ನ ದೇಹಕ್ಕನುಸಾರವಾಗಿ, ಅಂದರೆ ಹೃದಯ ಉಸಿರಾಟ ಪ್ರಕ್ರಿಯೆಗನುಸಾರವಾಗಿ ದೇಹವನ್ನು ಪರಿವರ್ತನೆ ಮಾಡುತ್ತೆ. ಅಂದರೆ ಕೈ ಮೇಲೆ ಕೆತ್ತಾಕೋದು, ಅಥವಾ ಪಕ್ಕದವ್ರ ಮೇಲೆ ಕಾಲು ಹಾಕೋದು, ಅಥವಾ ಉಲ್ಟಾ ಮಲ್ಕೊಳಕ್ಕೆ ಹೋಗೋದು, ಕತ್ತಿಂಗ ಕ್ರಾಸ್ ಮಾಡ್ಕೊಳ್ಳೋದು, ಇದು ಹೃದಯ ದೇಹವನ್ನು ಹೆಂಗೆ ಬೇಕಂತ ತಿರುಗಿಸ್ಕೊಳ್ಳುತ್ತೆ. ಇಲ್ಲಾಂದರೆ ಮಲಗಿದ ಸತ್ತೋಗ್ಬಿಡ್ತಾರೆ ಜನ. ಹೃದಯ ನಮ್ಮನ್ನ ಕೆಲಸ ಮಾಡಿ ಚೇಂಜ್ ಮಾಡ್ತಾ ಇದೆ, ಆ ಹೃದಯದ ಮೇಲೆ ಉಸಿರಾಟ ನಡೀತಾ ಇದೆ ಅಂತಕ್ಕಂಥ ಸತ್ಯ. ಈಗ ಆರಿದ್ರಾ ನಕ್ಷತ್ರ ಕೇಳಿದೆ, ಅಪ್ರಾಣಿ ಅವರು ಯಾವ ಕಾರಣಕ್ಕೂ ಆರಿದ್ರಾ ನಕ್ಷತ್ರದವರು ನೇರವಾಗಿ ಮಲಗಕ್ಕಾಗಲ್ಲ, ಉಲ್ಟನೆ ಮಲ್ಕೋಬೇಕು. ಎಲ್ಲಿ ಹೇಳ್ತಿದ್ದಾರೆ ಇದು? ಪ್ರಪಂಚದ ಇತಿಹಾಸದಲ್ಲಿ ಒಂದು ನಕ್ಷತ್ರಕ್ಕೆ ಮಗು ಹೀಗೆ ಮಲಗುತ್ತೆ ಅಂತ ಕಮಾನ್ ಪ್ರೂವ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಾನು. ಯಾವನಾರು ಗುಂಡಿಗೆ ತಾಕತ್ತಿದ್ರೆ 27 ನಕ್ಷತ್ರಕ್ಕೂ ಕೂತಲ್ಲೇ ಹೇಳಬೇಕು ಮಗು ಹೀಗೆ ಮಲಗುತ್ತೆ ಅಂತ. ಅದು ಗಂಡ ಇರಲಿ ಹೆಂಡತಿ ಇರಲಿ, ನಾನು ಪ್ರೂವ್ ಮಾಡಿ ತೋರಿಸ್ತೀನಿ, ಅವಾಗ ನೋಡ್ಕೊಳ್ಳಿ ಮನೆಯಲ್ಲಿ. ಈ ಸತ್ಯನೇ ರೆಡಿ ಮಾಡೋಕ್ಕಾಗಿಲ್ಲ ಅಂದರೆ ಬೇರೆದಕ್ಕೇನ್ರಿ ಮಾಡೋಕ್ಕಾಗತ್ತೆ? ನಾನು ಅದಕ್ಕೆ ಹೇಳಿದ್ದು, ಸೊಂಟ ನೋವು ಇಲ್ಲಿವರೆಗೂ ರಿಪೇರಿ ಮಾಡೋಕ್ಕಾಗಿದೆ ನಿಮ್ಮ ಮೆಡಿಕಲಲ್ಲಿ, ಶಾಸ್ತ್ರದಲ್ಲಿ. ಸೊಂಟ ನೋವು ಕಾಮನ್ ಅಂತಾರೆ. ಯಾಕದು ಕಾಮನ್ ಆಗಬೇಕು? ಹೌದು. ಹೆಣ್ಣು ಅಂದ ತಕ್ಷಣ ಎಲ್ಲ ಬರುತ್ತೆ, ಏನಕ್ಕೆ ಆಗ್ಬೇಕದು? ಸೊ ಈ ಒಂದು ತಪ್ಪು ಮಾಹಿತಿ ನಮ್ಮ ದೇಶ ತುಂಬ ತುಂಬೋಗಿದೆ. ಈಗ ಎಮ್ಮನಿಗೆ ಅಷ್ಟೊತ್ತು ಹೇಳಿದೆ, ಮಾಡಬೇಕಾ ಬೇಡವಾ ನೀವೇನು ಹೇಳ್ತೀರಾ ಹೇಳಿ, ಅಷ್ಟೇ, ಕೊನೆಗೆ ಅಲ್ಲಿಗೆ ಬಂತು. ಸೊ ಈ ರೀತಿಯಾಗಿರ್ತಕ್ಕಂತಹ ನಮ್ಮ ಭ್ರಮೆ ಅಂತಕ್ಕಂಥ, ಇದಕ್ಕೆ ಭ್ರಮೆ ಜೀವನ ಅಂತ ಹೇಳ್ತೀವಿ. ಈ ಭ್ರಮೆಯಲ್ಲೇ ನಾವು ಬದುಕ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ಯಾವುದು ಅರ್ಥ ಆಗಲ್ಲ, ಪ್ರಪಂಚನೂ ಚೆನ್ನಾಗಿ ಕಾಣಿಸಲ್ಲ, ಗಂಡನಿಗೆ ಹೆಂಡತಿ ಚೆನ್ನಾಗಿ ಕಾಣಿಸಲ್ಲ, ಹೆಂಡತಿ ಗಂಡನಿಗೆ ಚೆನ್ನಾಗಿ ಕಾಣಿಸಲ್ಲ. ಹಾಗಾಗಿ ಹೃದಯವನ್ನ ಗುರುತಿಸುವುದು ನಮಗೆ ಇನ್ನೂ ಗೊತ್ತಾಗಿಲ್ಲ ಅಂದರೆ ನಾವು ಆಯಸ್ಸು ಹೆಂಗೆ ಚೆನ್ನಾಗಿ ಮಾಡ್ಕೋತೀರಾ?